ಮಹಾಭಾರತದ ಕಥೆಯನ್ನು ನಾವು ಎಲ್ಲರೂ ಕೇಳಿದ್ದೇವೆ. ಆ ಮಹಾಭಾರತದ ಕಥೆಯಲ್ಲಿ ಬರುವಂತಹ ಕುರುಕ್ಷೇತ್ರ ಯುದ್ಧದಲ್ಲಿ ಕೃಷ್ಣ ಅರ್ಜುನನಿಗೆ ಮಾಡಿದಂತಹ ಉಪದೇಶವನ್ನ ಗೀತೋಪದೇಶ ಅಥವಾ ಭಗವದ್ಗೀತೆ ಎಂದು ಹೇಳಿ ಕರೆದರು. ಪುರಾಣಗಳ ಪ್ರಕಾರ ದಕ್ಷಿಣದ ಸಮುದ್ರದಿಂದ ಹಿಡಿದು ಉತ್ತರದ ಹಿಮಾಲಯದವರೆಗಿನ ಪ್ರದೇಶವನ್ನ ಭರತವರ್ಷ ಅಂತ ಹೇಳಿ ಕರೀತಾರೆ. ಆದರೆ ಭಾರತ ವಿಭಜನೆ ಆಗಿ ಸಂಪೂರ್ಣ ಜಮ್ಮು ಕಾಶ್ಮೀರ ಕೂಡ ನಮ್ಮ ವಶದಲ್ಲಿ ಇಲ್ಲದೆ ಇರುವಂಥದ್ದು ದುರಂತ. ಭಾರತ ಅಂತ ಹೇಳಿದ ಕೂಡಲೇ ಇಡೀ ಜಗತ್ತಿಗೆ ನೆನಪಾಗುವಂಥದ್ದೇ ಇಲ್ಲಿನ ಭೌಗೋಳಿಕ ವಿಶೇಷತೆಗಳು. ಇದರ ಜೊತೆಗೆ ನಮ್ಮ ಆಚಾರ ವಿಚಾರ, ಸಂಸ್ಕೃತಿ, ವೇದ ಪುರಾಣಗಳು, ಯೋಗಶಾಸ್ತ್ರ, ಆಯುರ್ವೇದ ಶಾಸ್ತ್ರ ಇದೆಲ್ಲವೂ ನಮ್ಮ ವಿಶೇಷತೆಗಳೇ. ನಾವು ಯಾವಾಗಲೂ ಹೇಳ್ತಾ ಇರ್ತೇವೆ, ಋಷಿಮುನಿಗಳು ನಮಗೆ ನೀಡಿದಂತಹ ವೇದಗಳಿರ್ಬೋದು, ಯಾವುದಾದ್ರೂ ಕಾವ್ಯಗಳಿರ್ಬೋದು, ಅದು ಯಾವುದು ಮೂಢನಂಬಿಕೆ ಅಲ್ಲ, ಅದರ ಹಿಂದೆ ಒಂದು ವಿಜ್ಞಾನ ಇದೆ. ಹಾಗಾಗಿ ನಮ್ಮ ಮಣ್ಣಿನ ಮಹಾಕಾವ್ಯಗಳಾದಂತಹ ಮಹಾಭಾರತ ಇರ್ಬೋದು, ರಾಮಾಯಣ ಇರ್ಬೋದು, ಇದೆಲ್ಲವೂ ನಮ್ಮ ಮನುಕುಲಕ್ಕೊಂದು ದೊಡ್ಡ ಆದರ್ಶವನ್ನೇ ನೀಡಿರ್ತದೆ. ಆದರೆ ಇದು ಎಲ್ಲವೂ ಕಟ್ಟುಕತೆ, ಇದು ಎಲ್ಲವೂ ಮೂಢನಂಬಿಕೆ ಅಂತ ಹೇಳುವಂತಹ ಸ್ವಯಂ ಘೋಷಿತ ಬುದ್ಧಿಜೀವಿಗಳು ನಮ್ಮ ಮಧ್ಯದಲ್ಲೇ ಇದ್ದಾರೆ. ಆದರೆ ಇದು ಎಲ್ಲವನ್ನ ವೈಜ್ಞಾನಿಕವಾಗಿ ವಿಮರ್ಶೆ ಮಾಡಿದಾಗಲೇ ನಮಗೆ ಅದರ ಸತ್ಯ ಏನು ಅಂತ ಹೇಳಿ ಅರ್ಥ ಆಗುವಂತೆ. ಇವತ್ತು ನಾವು ಹೇಳ್ತಾ ಇರುವಂತಹ ವಿಷಯ ಕೂಡ ನಮ್ಮ ಮಹಾಕಾವ್ಯವಾದಂತಹ ಮಹಾಭಾರತದ ಬಗ್ಗೆ. ಮಹಾಭಾರತದಲ್ಲಿ ಪಾಂಡುವಿನ ಜನನದಿಂದ ಹಿಡಿದು ಕುರುಕ್ಷೇತ್ರ ಯುದ್ಧವೆಲ್ಲ ಮುಗಿದು ಪಾಂಡವರ ಗೆಲುವಿನ 36 ವರ್ಷದ ನಂತರ ಕೃಷ್ಣನ ಅವಸಾನದಿಂದ ಹಿಡಿದು ಪಾಂಡವರ ಸಜೀವ ಸ್ವರ್ಗಾರೋಹಣದ ತನಕದ ವಿಷಯದಲ್ಲಿ ನಮ್ಮ ಮನುಕುಲಕ್ಕೆ ಹಲವಾರು ಆದರ್ಶಗಳು ಅದರಲ್ಲಿ ಒಂದಷ್ಟು ಆದರ್ಶಗಳನ್ನು ಗುರುತಿಸಿ ಅದರ ಬಗ್ಗೆ ಇವತ್ತೊಂದು ವಿಷಯಗಳನ್ನು ಹಂಚಿಕೊಳ್ಳೋಣ. ಮೊದಲನೆಯದ್ದು ಧರ್ಮದ ಆದರ್ಶ. ಮಹಾಭಾರತದ ಪ್ರಧಾನ ತತ್ವವೇ ಧರ್ಮ. ಕುರುಕ್ಷೇತ್ರ ಯುದ್ಧ ನಡೆದದ್ದೇ ಈ ಧರ್ಮದ ಸ್ಥಾಪನೆಗಾಗಿ. ಕೌರವರು ಹಲವಾರು ಅಧರ್ಮಗಳನ್ನು ಮಾಡ್ತಾ ಇರಬೇಕಾದ್ರೆ, ಅವರನ್ನು ತಿದ್ದಲಿಕ್ಕೆ ಪ್ರಯತ್ನ ಪಟ್ಟು ಅದು ಕೊನೆಗೂ ಸಾಧ್ಯವಾಗದೇ ಇರಬೇಕಾದ್ರೆ ಭಗವಂತ ಕೃಷ್ಣನೇ ತಾನೇ ಮುಂದೆ ನಿಂತು ಯುದ್ಧವನ್ನು ನಡೆಸ್ಕೊಡ್ತಾರೆ. ಇಲ್ಲಿ ಪಾಂಡವರು ತಮ್ಮ ಬಾಂಧವರ ವಿರುದ್ಧವೇ ಯುದ್ಧ ಮಾಡುವಂಥದ್ದು ಧರ್ಮವ ಅಂತ ಹೇಳುವಂತಹ ಪ್ರಶ್ನೆಗಿಂತಲೂ ತಪ್ಪನ್ನ ಯಾರೇ ಮಾಡಿದ್ರು, ಅಧರ್ಮವನ್ನ ಯಾರೇ ಮಾಡಿದ್ರು ಅವರ ವಿರುದ್ಧ ನಿಂತು ಹೋರಾಡುವಂಥದ್ದೇ ಧರ್ಮ ಅಂತ ಹೇಳುವಂಥದ್ದನ್ನ ಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡೋದ್ರ ಮೂಲಕ ಈ ಧರ್ಮ ಸೂಕ್ಷ್ಮವನ್ನ ಇಡೀ ಲೋಕಕ್ಕೆ ತಿಳಿಸ್ಕೊಡ್ತಾರೆ. ಕುರುಕ್ಷೇತ್ರದ ಇನ್ನೊಂದು ಸಂದರ್ಭದಲ್ಲಿ ಅಭಿಮನ್ಯುವನ್ನ ಮೋಸದಿಂದ ಕೊಂದಂತಹ ಕರ್ಣರಂತವರನ್ನ ಅಧರ್ಮದಿಂದಲೇ ಕೊಂದ್ರು ಅದು ಅಧರ್ಮ ಅಲ್ಲ ಅಂತ ಹೇಳುವಂಥದ್ದನ್ನ ಭಗವಂತ ತಿಳಿಸ್ಕೊಡ್ತಾನೆ. ಇನ್ನು ಭೀಷ್ಮಾಚಾರ್ಯರ ಮರಣದ ರಹಸ್ಯವನ್ನ ಅವರಿಂದಲೇ ತಿಳ್ಕೊಂಡು ಅವರನ್ನ ಶರಶಯ್ಯೆಯಲ್ಲಿ ಮಲಗಿಸಲಾಯಿತು. ಇಲ್ಲಿ ಭೀಷ್ಮಾಚಾರ್ಯರ ಧರ್ಮ ಪ್ರವೃತ್ತಿಯನ್ನು ಗಮನಿಸಬೇಕು. ಅವರಿಗೂ ಗೊತ್ತಿತ್ತು ಧರ್ಮ ಉಳಿಬೇಕಾದ್ರೆ ಪಾಂಡವರು ಗೆಲ್ಲಬೇಕು ಅಂತ ಹೇಳಿ. ಅದೇ ಕಾರಣದಿಂದ ಅವರ ಮರಣದ ರಹಸ್ಯವನ್ನ ಅವರೇ ಸ್ವತಃ ನಗನಗುತ್ತಾ ತಿಳಿಸ್ಕೊಡ್ತಾರೆ. ಎರಡನೆಯದ್ದು ಸತ್ಯ ಮತ್ತು ನಿಷ್ಠೆಯ ಆದರ್ಶ. ಈ ಆದರ್ಶಕ್ಕೆ ಮೂಲ ವ್ಯಕ್ತಿ ಅಂತ ಹೇಳಿದ್ರೆ ಯುಧಿಷ್ಠಿರ. ತನ್ನ ಜೀವಮಾನದಲ್ಲಿ ಎಂದೂ ಸುಳ್ಳನ್ನು ಹೇಳದಂತಹ ಒಂದು ವ್ಯಕ್ತಿತ್ವ. ಮೋಸದಿಂದ ಪಾಂಡವರಿಗೆ ವನವಾಸವನ್ನು ನೀಡಬೇಕಾದ್ರೆ ಅದು ಮೋಸ ಅಂತ ಗೊತ್ತಿದ್ರೂ ಸಹ ತಾನು ನೀಡಿದಂತಹ ಮಾತು ವಚನವೇ ಶ್ರೇಷ್ಠ, ಅದನ್ನು ನಾನು ಯಾವತ್ತೂ ಬಿಡಬಾರ್ದು ಅಂತ ಹೇಳಿ ಆ ವನವಾಸವನ್ನು ಒಪ್ಪಿಕೊಳ್ತಾನೆ. ಯಮಧರ್ಮರಾಯನ ಪರೀಕ್ಷೆಯಲ್ಲೂ ಸಹ ತನ್ನ ಸಹೋದರರು ಎಲ್ಲರೂ ಸತ್ತು ಹೋದ್ರೂ ಧರ್ಮವನ್ನ ಬಿಡದ ಕಾರಣದಿಂದಲೇ ಅವನನ್ನು ಧರ್ಮರಾಯ ಅಂತ ಹೇಳಿ ಕರೆಯಲಾಯಿತು. ಇಂಥದ್ದೇ ಇನ್ನೊಂದು ವ್ಯಕ್ತಿತ್ವ ಅಂತ ಹೇಳಿದ್ರೆ ಭೀಷ್ಮಾಚಾರ್ಯರು. ಅವರು ಅಷ್ಟೇ ತನ್ನ ತಂದೆಯ ಸುಖಕ್ಕಾಗಿ ತಾನು ಜೀವಮಾನ ಪೂರ್ತಿ ಬ್ರಹ್ಮಚಾರಿಯಾಗಿ ಉಳಿತೇನೆ ಅಂತ ಹೇಳುವಂತಹ ವಚನವನ್ನ ಸ್ವತಃ ಅವರ ತಾಯಿಯೇ ಬಂದು ಕೇಳಿದ್ರೂ ಆ ವಚನವನ್ನ ಮೀರ್ಲಿಕ್ಕೆ ಒಪ್ಪದೆ ಸತ್ಯ ಹಾಗೂ ನಿಷ್ಠೆಯ ದಾರಿಯಲ್ಲಿ ನಡೀತಾರೆ. ಮುಂದಿನದ್ದು ಬಲಿದಾನ ಹಾಗೂ ತ್ಯಾಗದ ಆದರ್ಶ. ಇದಕ್ಕೂ ಉದಾಹರಣೆ ಅಂತ ಹೇಳಿದ್ರೆ ಭೀಷ್ಮಾಚಾರ್ಯರು. ಅವರು ತನ್ನ ತಂದೆಗೋಸ್ಕರ ಹಾಗೂ ರಾಜ್ಯಕ್ಕೋಸ್ಕರ ಜೀವಮಾನವಿಡೀ ಎಂದು ರಾಜನಾಗಿ ಸಿಂಹಾಸನವನ್ನ ಏರುವುದಿಲ್ಲ ಅಂತ ಹೇಳಿ ತ್ಯಾಗವನ್ನ ಮಾಡ್ತಾರೆ. ಜೊತೆಗೆ ಜೀವಮಾನ ಪೂರ್ತಿ ಬ್ರಹ್ಮಚಾರಿಯಾಗಿಯೇ ಉಳಿತೇನೆ, ಎಂದೂ ಮದುವೆ ಆಗುವುದಿಲ್ಲ ಅಂತ ಹೇಳುವಂತಹ ಶಪಥವನ್ನು ಮಾಡ್ತಾರೆ. ಇನ್ನೊಂದು ವ್ಯಕ್ತಿತ್ವ ಅಂತ ಹೇಳಿದ್ರೆ ಅಭಿಮನ್ಯು. ಅವನಿಗೆ ಚಕ್ರವ್ಯೂಹದ ಒಳಗಡೆ ಹೋಗುವಂತಹ ವಿದ್ಯೆ ತಿಳಿದಿದ್ರು, ಅದರಿಂದ ಹೊರಗೆ ಬರುವಂತಹ ವಿದ್ಯೆ ಗೊತ್ತಿಲ್ಲ ಅಂತ ಹೇಳುವಂಥದ್ದು ಸ್ವತಃ ಅವನಿಗೆ ಗೊತ್ತಿದ್ರೂ ಆ ಚಕ್ರವ್ಯೂಹದ ಒಳಗಡೆ ಹೋಗಿ ಅಲ್ಲಿ ಹೋರಾಟವನ್ನ ಮಾಡಿ ತನ್ನ ಜೀವವನ್ನೇ ಬಲಿದಾನಗೈದಂತಹ ವೀರ. ಇನ್ನು ಯುಧಿಷ್ಠಿರ ಜೂಜಾಟವನ್ನ ಆಡಿ ಸೋಲ್ಬೇಕಾದ್ರೆ ಅಣ್ಣನಿಗೋಸ್ಕರ, ಅಣ್ಣ ನೀಡಿದಂತಹ ವಚನಕ್ಕೋಸ್ಕರ ಉಳಿದ 4 ಜನ ಪಾಂಡವರು ಯಾವುದನ್ನು ವಿರೋಧಿಸದೆ ಅರಣ್ಯವಾಸವನ್ನ ಒಪ್ಪಿಕೊಂಡು ತ್ಯಾಗಿಗಳಾಗ್ತಾರೆ. ವೃಷ್ಣೀನಾಂ ವಾಸುದೇವೋಸ್ಮಿ ಪಾಂಡವಾನಾಂ ಧನಂಜಯ. ಅಂದರೆ ವೃಷ್ಣಿ ವಂಶದವರಲ್ಲಿ ವಾಸುದೇವನಾದಂತಹ ನಾನು ಪಾಂಡವರಲ್ಲಿ ಧನಂಜಯನ ಒಳಗಡೆ ಇದ್ದೇನೆ ಅಂತ ಹೇಳಿ.
ಈ ಮಾತನ್ನ ಭಗವದ್ಗೀತೆಯಲ್ಲಿ ಹೇಳೋದ್ರ ಮೂಲಕ ಕೃಷ್ಣ ಹಾಗೂ ಅರ್ಜುನನ ಸ್ನೇಹ ಎಷ್ಟು ಶ್ರೇಷ್ಠವಾದಂತಹ ಸ್ನೇಹ ಅಂತ ಹೇಳುವಂಥದ್ದನ್ನ ಸಾಬೀತುಪಡಿಸ್ತಾರೆ. ಇದರ ಜೊತೆಗೆ ದುರ್ಯೋಧನನ ಜೊತೆಗಿನ ಸ್ನೇಹಕ್ಕಾಗಿ ಕರ್ಣ ಸ್ವತಃ ತನ್ನ ಸಹೋದರರಾದಂತಹ ಪಾಂಡವರ ವಿರುದ್ಧವೇ ಯುದ್ಧವನ್ನ ಮಾಡ್ತಾನೆ. ಇದೇ ರೀತಿ ಸಾತ್ಯಕಿಯೂ ಅಷ್ಟೇ. ಸಾತ್ಯಕಿ ಕೃಷ್ಣನ ಸ್ನೇಹಕ್ಕಾಗಿ ಪಾಂಡವರ ಪರವಾಗಿ ನಿಂತು ಯುದ್ಧವನ್ನ ಮಾಡ್ತಾರೆ. ಮುಂದಿನದ್ದು ಸ್ತ್ರೀಯರ ಶಕ್ತಿ ಹಾಗೂ ಘನತೆಯ ಆದರ್ಶ. ದ್ರೌಪದಿ ತನಗೆ ಬಂದಂತಹ ಹೀನಾಯ ಪರಿಸ್ಥಿತಿಯಲ್ಲೂ ಧೃತಿಗೆಡದೆ ತನ್ನ ಗಂಡಂದ್ರ ಜೊತೆಗೆ ವನವಾಸಕ್ಕೆ ಹೋಗ್ತಾಳೆ. ನಂತರ ತನ್ನ ಶಪಥದಂತೆ ಸೇಡನ್ನ ತೀರಿಸಿಕೊಂಡು ಧರ್ಮ ಸಂಸ್ಥಾಪನೆಯಲ್ಲಿ ತನ್ನ ಪಾತ್ರವನ್ನ ವಹಿಸ್ತಾಳೆ. ಅದೇ ರೀತಿ ಕುಂತಿಯೂ ಸಹ ತನ್ನ ಪುತ್ರವಾತ್ಸಲ್ಯ ಹಾಗೂ ಧರ್ಮದ ಪರವಾಗಿ ನಿಲ್ಲುವಂತಹ ಒಂದು ಗೊಂದಲ ಅವಳಲ್ಲಿ ಉಂಟಾಗಬೇಕಾದ್ರೆ ಅವಳು ನಿಂತದ್ದು ಧರ್ಮದ ಪರವಾಗಿ. ಅಂತಹ ಸರಿಯಾದ ನಿರ್ಧಾರವನ್ನ ಮಾಡಿ ಧರ್ಮವನ್ನ ಗೆಲ್ಲಿಸುವಲ್ಲಿ ಅವಳ ಪಾತ್ರವನ್ನೂ ವಹಿಸ್ತಾಳೆ. ಒಂದು ಸ್ತ್ರೀಯನ್ನ ಅವಮಾನ ಮಾಡಿದ ಕಾರಣಕ್ಕಾಗಿಯೇ ಮಹಾಭಾರತ ಅಂತ ಹೇಳುವಂತಹ ಮಹಾನ್ ಯುದ್ಧವೇ ನಡೆದು ಹೋಯಿತು. ಮುಂದಿನದ್ದು ಭಕ್ತಿಯ ಆದರ್ಶ. ಕೃಷ್ಣ ಹಾಗೂ ಅರ್ಜುನರು ಸ್ನೇಹಿತರೇ ಆಗಿದ್ರೂ ಕೃಷ್ಣ ಭಗವಂತ ಅಂತ ಹೇಳಿ ಅರ್ಥ ಮಾಡ್ಕೊಂಡಿದ್ದಂತಹ ಅರ್ಜುನ ಅವನನ್ನ ಅಷ್ಟೇ ಭಕ್ತಿಯಿಂದ ಕಾಣ್ತಾನೆ. ಪಾಂಡವ ಸಹೋದರರೂ ಅಷ್ಟೇ. ಯುಧಿಷ್ಠಿರನನ್ನ ತನ್ನ ಅಣ್ಣ ಅಂತ ಹೇಳುವಂತಹ ಭಕ್ತಿ ಭಾವದಿಂದ ಎಲ್ಲರೂ ಅವನನ್ನ ಗೌರವಿಸ್ತಾ ಇದ್ರು. ಮುಂದಿನದ್ದು ಮನೋಸ್ಥೈರ್ಯದ ಆದರ್ಶ. ಇದು ಬಹಳ ಮುಖ್ಯವಾದಂತಹ ವಿಚಾರ. ಯುದ್ಧ ಭೂಮಿಯಲ್ಲಿ ಒಂದು ಕ್ಷಣಕ್ಕಾಗಬೇಕಾದ್ರೆ ಅರ್ಜುನ ತನ್ನ ಬಾಂಧವರ ವಿರುದ್ಧ, ಬಂಧುಗಳ ವಿರುದ್ಧ ನನ್ನಿಂದ ಯುದ್ಧ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಕುಸಿದು ಬೀಳುವಂತಹ ಸಂದರ್ಭದಲ್ಲಿ ಕೃಷ್ಣ ಅವನಿಗೆ ಧರ್ಮ ಹಾಗೂ ಅಧರ್ಮದ ನಡುವಿನ ಒಂದು ಗೊಂದಲವನ್ನ, ಧರ್ಮ ಹಾಗೂ ಅಧರ್ಮದ ನಡುವೆ ಇರುವಂತಹ ಒಂದು ವ್ಯತ್ಯಾಸವನ್ನ ಗೀತೋಪದೇಶವನ್ನ ಮಾಡೋದ್ರ ಮೂಲಕ ತಿಳಿಸ್ಕೊಡ್ತಾನೆ. ಜೊತೆಗೆ ಯುದ್ಧ ಭೂಮಿಯಲ್ಲಿ ಧರ್ಮ ಸೂಕ್ಷ್ಮಗಳು ಏನು, ಅದು ಹೇಗಿರಬೇಕು ಅಂತ ಹೇಳುವಂಥದ್ದನ್ನ ಅರ್ಥ ಮಾಡಿಸ್ತಾನೆ. ಈ ಧರ್ಮ ಸೂಕ್ಷ್ಮಗಳೇ ಇಂದಿಗೂ ನಮ್ಮ ಜೀವನದಲ್ಲಿ, ನಮ್ಮ ಮನಸ್ಸಲ್ಲಿ ಬರುವಂತಹ ಎಲ್ಲ ಗೊಂದಲಗಳಿಗೂ ಪರಿಹಾರ ನೀಡ್ತದೆ ಅಂತ ಹೇಳುವಂಥದ್ದು ಸತ್ಯ. ಹಾಗಾಗಿಯೇ ಭಗವದ್ಗೀತೆಯನ್ನ ವರ್ಲ್ಡ್ಸ್ ಬೆಸ್ಟ್ ಸೈಕಾಲಜಿ ಬುಕ್ ಅಂತ ಹೇಳಿ ಪಾಶ್ಚಾತ್ಯ ವೈದ್ಯರೊಬ್ಬರು ಕರೆದಿರುವಂಥದ್ದು. ಮುಂದಿನದ್ದು ಆಧ್ಯಾತ್ಮದ ಆದರ್ಶ. ಭಗವದ್ಗೀತೆಯನ್ನ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಆಧ್ಯಾತ್ಮದ ಆಳ ಏನು ಅಂತ ಹೇಳುವಂಥದ್ದು ನಮಗೆ ಅರ್ಥ ಆಗ್ತದೆ. ಗೀತೆಯಲ್ಲಿ ಆಧ್ಯಾತ್ಮ ಅಂತ ಹೇಳಿದರೆ ಏನು, ಆಧ್ಯಾತ್ಮದ ಸಾಧನೆ ಹೇಗೆ ಮಾಡಬೇಕು, ಅದರಿಂದ ನಮಗೆ ಏನು ಪ್ರಯೋಜನ ಆಗ್ತದೆ, ಆಧ್ಯಾತ್ಮದ ಪರಮ ಉದ್ದೇಶ ಏನು ಅಂತ ಹೇಳುವಂಥದ್ದನ್ನು ಅಷ್ಟು ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಆಧ್ಯಾತ್ಮದ ಸಾಧಕರು ಯಾರಾದ್ರೂ ಇದ್ರೆ ಅವರಿಗೂ ಈ ಭಗವದ್ಗೀತೆ ಅಂತ ಹೇಳುವಂಥದ್ದೊಂದು ಒಳ್ಳೆಯ ಮಾರ್ಗದರ್ಶಕ. ಮುಂದಿನದ್ದು ಸರಳತೆಯ ಆದರ್ಶ. ಸಾಕ್ಷಾತ್ ನಾರಾಯಣನೇ ತಾನೇ ಆಗಿದ್ರೂ ಕೃಷ್ಣ ತನ್ನ ಸಂಪೂರ್ಣ ಜೀವಿತಾವಧಿಯಲ್ಲಿ ಸಾಮಾನ್ಯ ಮನುಷ್ಯರಂತೆ ಬಾಳಿ ಕೊನೆಗೆ ಕುರುಕ್ಷೇತ್ರ ಯುದ್ಧದ ಸಮಯದಲ್ಲೂ ಅರ್ಜುನನ ರಥಕ್ಕೆ ಸಾರಥಿಯಾಗಿ ಸರಳವಾಗಿ ಬಾಳಿ ಬದುಕಿ ಸರಳತೆಯ ಪಾಠವನ್ನ ನಮಗೆ ತಿಳಿಸ್ಕೊಡ್ತಾನೆ. ಭಗವಂತನಾದ ಕಾರಣದಿಂದ ಯುದ್ಧವನ್ನ ಕ್ಷಣ ಮಾತ್ರದಲ್ಲಿ ತಾನು ಒಬ್ಬನೇ ಮುಗಿಸ್ಬೋದಾಗಿದ್ರೂ ಸಹ ಧರ್ಮಯುದ್ಧವನ್ನ ಪಾಂಡವರಿಂದಲೇ ಮಾಡಿಸ್ಬೇಕು ಅಂತ ಹೇಳಿ ಅವರಿಂದಲೇ ನಡೆಯುವಂತೆ ಮಾಡ್ತಾನೆ. ಮುಂದಿನದ್ದು ಶಾಂತಿಯ ಸಂಕೇತ. ಕೊನೆಯದಾಗಿ ಯುದ್ಧವೆಲ್ಲ ಮುಗಿದು ಪಾಂಡವರು ರಾಜ್ಯವನ್ನ ಆಳುವಂತಹ ಸಂದರ್ಭದಲ್ಲಿ ಆ ಯುದ್ಧದ ಪಾಪವನ್ನ ಕಳ್ಕೊಳ್ಳುವ ಸಲುವಾಗಿ ಯಜ್ಞ ಯಾಗಾದಿಗಳನ್ನೆಲ್ಲ ಮಾಡಿ ಪಾಂಡವರು ಎಲ್ಲ ರಾಜರುಗಳ ಜೊತೆಗೆ ಸಾಮರಸ್ಯವನ್ನ ಬೆಳೆಸಿ ಶಾಂತಿಯನ್ನ ಕಾಪಾಡ್ತಾರೆ. ಧರ್ಮ ಸಂಸ್ಥಾಪನೆಗಾಗಿ ಯುದ್ಧ ಮಾಡುವಂಥದ್ದು ಅನಿವಾರ್ಯ ಅಂತ ಹೇಳುವಂತಹ ಪರಿಸ್ಥಿತಿಯಲ್ಲಿ ಯುದ್ಧ ಮಾಡುವಂಥದ್ದೇ ಪರಮ ಧರ್ಮ ಅಂತ ಹೇಳುವಂಥದ್ದನ್ನ ಈ ಕುರುಕ್ಷೇತ್ರ ಯುದ್ಧ ನಮಗೆ ತಿಳಿಸ್ಕೊಡ್ತದೆ. ಹಾಗಾಗಿ ನಮ್ಮ ಪುರಾಣಗಳು, ಅದರಲ್ಲಿ ಹೇಳಿರುವಂತಹ ಕಥೆಗಳು ಅದೆಲ್ಲವೂ ಸುಳ್ಳು, ಕಟ್ಟುಕತೆ ಅಥವಾ ಮೂಢನಂಬಿಕೆ ಅಂತ ಹೇಳಿ ಅದನ್ನೇ ಸಾಬೀತುಪಡಿಸಲಿಕ್ಕೆ ನಮ್ಮ ಸಮಯವನ್ನು ವ್ಯರ್ಥ ಮಾಡೋದ್ರ ಬದಲು ಅದರಲ್ಲಿ ನಾವು ಅಳವಡಿಸ್ಕೊಳ್ಬೇಕಾದಂತಹ ವಿಷಯಗಳು ಏನು ಅಂತ ಹೇಳುವಂಥದ್ದನ್ನು ಹುಡುಕಿ ಅದನ್ನು ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿದ್ರೆ ಸಂಪೂರ್ಣ ಪ್ರಪಂಚವು ಇದೇ ಧರ್ಮ ಮಾರ್ಗದಲ್ಲಿ ಸಾಗಬಹುದು ಅಂತ ಹೇಳುವಂತಹ ಆಶಯದೊಂದಿಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯವನ್ನ ಮುಂದಿನ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಹಂಚ್ಕೊಳ್ಳಿಕ್ಕೆ ಬರ್ತೇವೆ ಟೀಮ್ ಅನರ್ಥಿಂಗ್ ಅನ್ವೇಷಣೆಯಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.